ಎಲ್ಲರೂ ರೆಡಿಯಾಗಿ ಬಂದೀವಿ. ವೆಲ್ಕಮಿಂಗ್ ಮಾಡಬೇಕೀಗ. ಬ್ರೈಡ್ ಗ್ರೂಮ್ ಇಬ್ಬರು ಬರತ್ತಾರ. ಇದು ಮದುವೆ ಹಿಂದಿನ ದಿನದ ನೈಟ್ ಫಂಕ್ಷನ್ ವಿಡಿಯೋ. ಎಂಗೇಜ್ಮೆಂಟ್ ಮೊದಲೇ ಆಗಿತ್ತು, ರಿಂಗ್ ಎಕ್ಸ್ಚೇಂಜ್ ಎಲ್ಲನೂ ಆಗಿತ್ತು. ಜಸ್ಟ್ ಒಂದು ಆರತಿ ಅಂತ ಹೇಳಿ ಇಟ್ಕೊಂಡಿದ್ವಿ, ಊರು ಜನಕ್ಕೆಲ್ಲ ನಮ್ಮ ಬೇಕಾದವ್ರಿಗೆ ಅಷ್ಟೇ ಹೇಳಿ. ಫ್ಯಾಮ್ಲಿ ಅತಿ ಹತ್ತಿರದವ್ರಿಗೆಲ್ಲರಿಗೂ ಇನ್ವೈಟ್ ಮಾಡಿದ್ವಿ. ಇಬ್ಬರು ಮದುಮಕ್ಕಳು ಬಂದರು. ಅವರ ವೆಲ್ಕಮಿಂಗ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಾಯಿತು. ಫ್ರೆಂಡ್ಸು, ಬಸವನ್ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಅವ್ರ ಫ್ರೆಂಡ್ಸ್ ಎಲ್ಲ ಪಟಾಕಿ ಹೊಡೆದು ಫುಲ್ ಜಡಿ ಎಲ್ಲ ಹಚ್ಚಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಮದುವೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದರು. ಎಲ್ಲರೂ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು. ಭಾಳ ಖುಷಿ ಆಯಿತು. ಇಬ್ಬರು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಒಳ್ಳೆ ಪೇರ್ ಅಂತ ಹೇಳ್ತಾಯಿದ್ರು ಎಲ್ಲರೂ ನೋಡಿದವರು. ನಾವು ವೆಲ್ಕಮ್ ಡ್ಯಾನ್ಸ್ಗೆ ಏನು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಡ್ಯಾನ್ಸ್ ಮಾಡಿ ವೆಲ್ಕಮ್ ಮಾಡಿದ್ವಿ. ಡ್ಯಾನ್ಸ್ಗೆ ಮೊದಲೇ ಪ್ರಿಪೇರ್ ಆಗಿರಲಿಲ್ಲ, ಹೀಗಾಗಿ ನಮ್ಗೆ ಹೆಂಗೆ ಬರುತ್ತೋ ಹಾಗೆ ಡ್ಯಾನ್ಸ್ ಮಾಡಿದ್ವಿ ಅಷ್ಟೇ. ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು, ರಿಲೇಷನ್ಸು ಎಲ್ಲರೂ ಕೂಡ ಬಂದಿದ್ದರು. ಇನ್ನೇನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಅವ್ರಿಗೆ ಮಾಲೆ ಎಕ್ಸ್ಚೇಂಜ್ ಎಲ್ಲ ಮಾಡಿಸೋದೊಂದು ಉಳಿದಿತ್ತು. ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಅವರೇ ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ದು ಮದುವೆಯಲ್ಲಿ. ಅವ್ರಿಗೆ ಮಾಲೆ ಎಕ್ಸ್ಚೇಂಜ್ ಎಲ್ಲ ಮಾಡಿದ ಮೇಲೆ ಎಲ್ಲರೂ ಕೂಡಿಸಿ ಅವ್ರನ್ನ ಆರತಿ ಮಾಡಿದರು. ಬೇರೆ ಶಾಸ್ತ್ರಗಳೇನೂ ಇರಲಿಲ್ಲ ಅವತ್ತು ನೈಟು. ಹೀಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಡ್ಯಾನ್ಸ್ ಮಾಡಿ ಮಜಾ ಮಸ್ತಿ ಮಾಡಿದ್ವಿ. ಸೋನಿ ಅಂತೂ ಮಸ್ತ್ ಡ್ಯಾನ್ಸ್ ಮಾಡಾಳ. ಮುಂದೆ ವಿಡಿಯೋ ಹಾಕ್ತೀನಿ, ನೀವೇ ನೋಡ್ರಿ. क्या बताऊं मैं मरीज़े दिल का हाल तुम्हें, ये दिल चाहता है तुम्हें कितना, क्या बयां हम करें। शाम और सुबह हूँ बस तुमको सोचता, इससे ज्यादा तुमको चाहूं और क्या। तेरी मेरी ये कहानी है, ये सदियों पुरानी है, जुनून दिल का ये कब से, मेरी ख्वाबों की तू रानी, तेरी आंखों की रवानी से है घायल मेरा दिल ये। ಇದು ಬೆಳಗ್ಗಿನ ವಿಡಿಯೋ ಮದುವೆ ದಿನದ್ದು. ನೋಡ್ರಿ, ನಮ್ಮ ತಮ್ಮ ಹೀರೋ ಆದಂಗೆ ರೆಡಿ ಆಗೋಣ. ಭಾಳ ಚಂದ ಕಾಣಕತ್ತಿದ್ದ ಧೋತಿ ಒಳಗೆಲ್ಲ. ಈಗ ಧಾರೆ ಶಾಸ್ತ್ರಕ್ಕೆ ನಾವು ಹೊರಟಿದ್ವಿ. ನಮ್ಮನೆ ಹಿಂದ್ಗಡೆನೇ ದೊಡ್ಡ ಹುಣಸೆ ಮಠ ಅಂಥೇಳಿ ಕಲ್ಮಠ ಐತಿ. ಆ ಮಠಕ್ಕೆ ನಾವು ಹೋಗಿದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡಿಸೆಂಬರ್ 6 ನನ್ನ ತಮ್ಮನ ಮದುವೆ. ಸೊ ಇವತ್ತು ತಾಳಿ ಕಟ್ಸೋದು ಬೆಳಗ್ಗೆ ಕಾರ್ಯ ಮಾಡಬೇಕು. ಬೆಳಗ್ಗೆ ಎದ್ದು ದಾರಿ ಹರ್ಕೊಂಡು ಹೋಗೋ ಪದ್ಧತಿಗೆ ನಾವು ಮಠಕ್ಕೆ ಬಂದೀವಿ. ಇಲ್ಲೇ ದೇವಸ್ಥಾನದಲ್ಲಿ ದಾರಿ ಹರ್ಕೊಂಡು
ಅವನ ಸೋದರ ಮಾವ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಹೀಗಾಗಿ ಬಂದೀವಿ. ನನ್ನ ಕೈಲಾದಷ್ಟು ವಿಡಿಯೋನ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಮೇಯ್ನಾಗಿ ನಾನೇ ನಿಲ್ಬೇಕಾಗಿರೋದ್ರಿಂದ ಯಾವುದೇ ವಿಡಿಯೋಸು ಅಷ್ಟೊಂದು ಚೆನ್ನಾಗೇನು ಮಾಡೋಕ್ಕಾಗಿಲ್ಲ. ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಸೊ ಮಾಡಿದ್ದೀನಿ. ಈಗ ದಾರೆ ಕಾರ್ಯನ ನೋಡೋಣ ಅಂತ. ಹುಡುಗನಿಗೆ ಒಳಗಡೆ ಈ ರೀತಿ ಕಂಬಳಿ ಮೇಲೆ ಕೂಡಿಸಿ ಅವನ ಪಕ್ಕಕ್ಕೆ ಹುಡುಗಿ ಮನೆಯಿಂದ ತಂದಿದ್ದ ಲಗ್ನದ ಅಕ್ಕಿ ಗಂಟಿಟ್ಟು ಅವನಿಗೆ ಬಾಸಿಂಗ ಕಟ್ಟಿ, ಆ ಬಾಸಿಂಗ ಹುಡುಗಿ ಬಾಸಿಂಗ ಲಗ್ನದ ಅಕ್ಕಿ ಗಂಟು ಮೇಲೆ ಇಟ್ಟು ಪೂಜೆ ಮಾಡಿ ಇಲ್ಲಿಂದ ಅವನ್ನ ತಾಳಿ ಕಟ್ಟೋಕ್ಕೆ ಸೀದಾ ಸೋದರ ಮಾವ ಹೆಗಲ ಮೇಲೆ ಹೊತ್ಕೊಂಡು ಹೋಗಬೇಕು. ಇದು ನಮ್ಮ ಕಡೆ ಪದ್ಧತಿ. ವಿಡಿಯೋನ ತುಂಬ ಲೆಂತಿಯಾಗಿ ಮಾಡೀನಿ. ಕಾರಣ ಏನಂದರೆ ನನಗೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆಯ ಮದುವೆಯ ಶಾಸ್ತ್ರಗಳು ಹಿಂದೂ ಸಂಪ್ರದಾಯದಲ್ಲಿ ಏನೇನಿದೆ ಅದೆಲ್ಲ ತೋರಿಸ್ಬೇಕು ಅನ್ನೋ ಆಸೆ. ಹೀಗಾಗಿ ನಾನು ತುಂಬಾ ಡೀಟೇಲ್ಡ್ ಆಗಿ ಈ ವಿಡಿಯೋನ ಎಲ್ಲ ಮಾಡೀನಿ. ಇಷ್ಟ ಆದವರು ಈ ವಿಡಿಯೋ ನೋಡಿ ನೀವು ಕೂಡ ಈ ಶಾಸ್ತ್ರ ಬಗ್ಗೆ ತಿಳ್ಕೊತೀರಾ, ಇಷ್ಟಪಡ್ತೀರಾ ಅಂಥೇಳಿ ಅಂದ್ಕೊಂಡೀನಿ. ಈಗ ಅವನಿಗೆ ಸೋದರ ಮಾವ ಆದವರು ಬಾಸಿಂಗ ಹಾಕಬೇಕು. ಬಾಸಿಂಗ ಕಟ್ಟಿ ಅವರ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗಬೇಕು ತಾಳಿ ಕಟ್ಟಕ್ಕೆ. ಆ ಹುಡುಗಿಗೆ ಹಾಕುವಂಥ ಬಾಸಿಂಗನ ಹುಡುಗನ ಅಕ್ಕನಿಗೆ ಆ ಬಾಸಿಂಗ ಕಟ್ಟಿ ಅವಳ ಲಗ್ನದ ಅಕ್ಕಿ ಗಂಟನ್ನ ಅವಳ ಕೈಯಲ್ಲಿ ಕೊಟ್ಟು ಮನೆವರೆಗೂ ಕರ್ಕೊಂಡು ಹೋಗೋದು ಪದ್ಧತಿ. ಹೀಗಾಗಿ ಅವಳಿಗೆ ಹಾಕಬೇಕಾದಂಥ ಬಾಸಿಂಗನ ನನಗೆ ಹಾಕಿದ್ರು. ಈಗ ನಾವು ಮೆರವಣಿಗೆ ಸಮೇತ ನಾವು ಬ್ಯಾಂಡ್ ಬಾಜಾ ಸಮೇತ ನಮ್ಮ ಮನೆಗೆ ನಾವು ಹೋಗಬೇಕು. ಇವ್ರು ನಮ್ಮ ಮಮ್ಮಿ ಅಣ್ಣ, 4 ಜನ ಅಣ್ಣಂದರು ನಮ್ಮ ಮಮ್ಮಿಗೆ. ಇವ್ರು ಕೊನೆದವರು. ಇವರೇ ಬಸ್ಸನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ದಾರಿ ಮುಹೂರ್ತಕ್ಕೆ ಕರ್ಕೊಂಡು ಮನೆವರೆಗೂ ಬಂದರು. ಇವತ್ತೆಲ್ಲ ಹಚ್ಚಿ ಅವ್ರು ಏನು ಮಾಡತ್ತಾರಪ್ಪ ಅಂತಂದ್ರೆ ಮದುವೆಲ್ಲಿ ಅಂತೇಳಿ ಕಾಶಿ ಯಾತ್ರೆಗೆ ಹೊಂಟಿದ್ನಿ. ಈಗ ಅದಕ್ಕೆ ನೀವು ಹಿಡ್ಕೊಂಡ್ಬಂದ್ರಿ, ಕಾಶಿ ಯಾತ್ರೆಗೆ ಹೊಂಟಿದ್ರಿ ಮತ್ತು ನಾವು ಬರೋ ಅಷ್ಟರಲ್ಲಿ ಎಲ್ಲ ಪೂಜೆ ತಯಾರಿನೂ ಆಗಿತ್ತು. ಇನ್ನೇನು ತಾಳಿ ಕಟ್ಸೋದೊಂದೇ ಬಾಕಿ. ಎಲ್ಲ ತಾಳಿ ಕಟ್ಸೋ ಮುಂದಿನ ಮಹತ್ವ ಆಗಿರ್ಬೋದು, ಶಾಸ್ತ್ರಗಳ ಮಹತ್ವನ ನಮ್ಮ ಬಾವಾಜಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ವಿಡಿಯೋ ಫುಲ್ ಹಾಕಿನಿ, ಇಷ್ಟ ಇದ್ದವರು ನೋಡಿ ಆ ಶಾಸ್ತ್ರದ ಮಹತ್ವನ ತಿಳ್ಕೊಬೋದು. ಇವತ್ತೇನಾಗ್ತಾ ಇದ್ದೀರಿ? ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದೀರಿ, ಹೌದಿಲ್ಲ? ಶೃಣ್ವತಿ ಪಾರಾವತಮ್ಯತ್ಪುರೋ ಸಂಭ್ರೂತದ್ವಾಂ ಬೃಹತ್ಸ ನಕ್ಷತ್ರ ಬ್ರೋದ್ರೋ ದೇವೃಷ್ಣಿಯಂ ಶ್ರೇಷ್ಠೋ ಭೋಜಸ್ಸು ವೇತ ಮುಗ್ರವೇರಂ ಇಂದ್ರಷ್ಟುಮೇನಾಂ ಓಂ ಬೃಹತ್ಸ ನಕ್ಷತ್ರಾಪಯಾಮಿ. ನಮಸ್ಕಾರ ಮಾಡಿ. ನಮ ಶಿವಾಯ ಶಾಂತಾಯ ನಮ ಸೋಮಾಯ ಸ್ವಲ್ಪ ಆ ಕಡೆ ನೋಡೋದು ಸರ್. ಹೆಂಗ ಸಮೃದ್ಧತಾಂ ಅದ್ರ ಮೇಲೆ ಕರೆಕ್ಟ್ ಭಾಗಿಸ್ರಿ. ಅದನ್ನ ಕನಕಾವಳೈರ್ತಾಂ ದಾಸ್ಯಾಮೇ ಶಂಭವೇ ತುಭ್ಯಂ ಜಿಗೀಷೆ. ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರಧಾಂ ಶತಂ. ಅವ್ರು ಏನ್ ಕೇಳ್ಕೊಂಡ್ರು ಅಂತಂದ್ರ, ನಿನ್ನ ಜೀವನದ ಸಾರ್ಥಕ್ಕಾಗಿ, ನಿನ್ನ ಜೀವನದ ಮೋಕ್ಷಕ್ಕಾಗಿ ತಾಳಿಯನ್ನು ಕಟ್ಟುತ್ತೇನೆ. ನಮ್ಮಿಬ್ಬರ ಜೀವನದೊಳಗೆ ಕಷ್ಟಾನ ಬರ್ಲಿ ಸುಖಾನ ಬರ್ಲಿ ಇಬ್ರು ಸಮನಾಗಿ ಹಂಚ್ಕೊಂಡು ಹೋಗೋಣ ಅಂತ ಕೇಳ್ಕೊಂಡ್ರು. ಹೆಣ್ಣಿನ ಜೀವನ ಸಾರ್ಥಕತೆ ಹೊಂದೋದು ಯಾವಾಗವಾ? ಹೆಣ್ಣಿನ ಜೀವನ ಸಾರ್ಥಕತೆ ಹೊಂದೋದು ಯಾವಾಗ ಅಂದ್ರ, ಹುಟ್ಟಿದ ಮನೆಯನ್ನ ಬಿಟ್ಟು ಮೆಟ್ಟಿದ ಮನೆ ಅಂದ್ರೆ ಗಂಡನ ಮನೆಗೆ ಬಂದು
ಇಲ್ಲಿರ್ತಕ್ಕಂಥ ಆಗು ಹೋಗು ಕಷ್ಟ ಸುಖ ಪ್ರತಿಯೊಂದರಲ್ಲಿ ಭಾಗಿಯಾಗಿ ನಿಮ್ಮ ಹೊಟ್ಟೆಯಾಗ ಮಕ್ಕಳು ಹುಟ್ಟಿ ಅವ್ರು ಲಗ್ನ ಮಾಡ್ತೀರಿ ನೋಡು, ಅವ್ರ ಹೆಣ್ಮಕ್ಳು ಅಂತಿರ್ತಾರೆ ಏನಂತ, ನಮ್ಮ ಜೀವನ ಸಾರ್ಥಕ ಅಥವಾ ಅಂತೇಳಿ. ಅಲ್ಲಿ ಮಠಾನು ಹೆಣ್ಣಿನ ಜೀವನ ಸಾರ್ಥಕತೆ ಹೊಂದಂಗಿಲ್ಲ. ಹೊಸೈ ಸಮಯ ಗಂಡಿಗೆ ಮೋಕ್ಷ ಯಾವ ಸಿಗ್ತತ್ರಿ? ತಾಳಿ ಕಟ್ಟಿದ್ವಿ ಜರ ಆದ್ರಿ, ಬರೀ ತಾಳಿ ಕಟ್ಟಿದ್ರನ ಮೋಕ್ಷ ಸಿಗೋಂಗಿಲ್ಲ. ಈಗ ಮೊದ್ಲು ಗೊತ್ತಿದ್ರೆ ನಿಮಗ ಗೊತ್ತಿಲ್ಲರುವಂತ ಕನ್ಯೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ವಾತಾವರಣದ ಬಗ್ಗೆ ಇಲ್ಲಿ ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಹೋಗ್ಬೇಕು, ಅತ್ತೆ ಮಾವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದು ಎಲ್ಲವನ್ನ ತಿಳ್ಕೊಂಡು ಅವರಿಗೆ ಎಲ್ಲವನ್ನ ಕೊಟ್ಟಾಗ ಮಾತ್ರ ಗಂಡಿಗೆ ಮೋಕ್ಷ ಸಿಗುತ್ತ. ಹಾಗಾಗಿ ಏನಪ್ಪಾ ಅಂತಂದ್ರ ಸಂಸಾರದ ಜೀವನ ಬಹಳ ಕಷ್ಟ, ಆ ಜೀವನವನ್ನ ಈಸಬೇಕಿಬ್ರು. ಹಾಗಾಗಿ ಇವತ್ತಿನ ದಿವಸ ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ಕರಿಗುಂಡಗಳನ್ನ ಎಷ್ಟು ಹಾಕಿರ್ತಾರ ಅದ್ರಾಗ ಅದು ಗೊತ್ತಿಲ್ಲ. ಕರಿಗುಂಡಗಳನ್ನ 365 ಗುಂಡಗಳನ್ನ ಹಾಕಿ ಜೋಡಿಸ್ತಾರ ಅದನ್ನ ತಾಳಿಯನ್ನ. ಒಂದು ವರ್ಷಕ್ಕೆ ಎಷ್ಟು ದಿವಸಮ್ಮ? 365 ದಿನಾನು ನೀನು ತಾಳಿಕೊಂಡು ಬಾಳಿಕೊಂಡು ಹೋಗ್ಬೇಕು ಅಂತೇಳಿ 365 ಗುಂಡಗಳನ್ನ ಹಾಕಿರ್ತಾರೆ. ಇನ್ನು ಹಾಲುಮಣಿ ಹೆಸರು ಮಣಿ ಯಾಕೆ ಹಾಕ್ತಾರಪ್ಪ ಅಂತಂದ್ರ, ಹಾಲುಮಣಿ ಹಾಕುವ ಉದ್ದೇಶ ನಾನು ಹಾಲುಂಡ ತವರು ಯಾವಾಗ್ಲೂ ಹಾಲು ಹುಕ್ಕದಂಗೆ ಉಕ್ಕಲಿ ಅಂತೇಳಿ ಹಾಲುಮಣಿಯನ್ನ ಹಾಕ್ತಾರೆ. ಇನ್ನು ಹಸಿರು ಮಣಿಯನ್ನ ಯಾಕೆ ಹಾಕ್ತಾರ ಅಂದ್ರೆ, ಹಸಿರು ಅಂದ್ರೆ ಏನು? ಪ್ರಕೃತಿ ಹೆಂಗಿರ್ತತಿ? ಸಮೃದ್ಧಿಯಾಗಿರುತ್ತ. ಅಂದ್ರ ಆ ಹಸಿರು ಮಣಿಯನ್ನ ಧರಿಸಿದಂತ ಮಾಂಗಲ್ಯವನ್ನ ನಾನು ಧರಿಸಿರ್ತೀನಿ, ನಾನು ಇಟ್ಟ ಕಡೆ ಎಲ್ಲ ಸಮೃದ್ಧಿ ಆಗ್ಲಿ ಅಂತ ಹೇಳಿದ್ರೊಳಗ ಏನಾಗ್ತಾರ, ಹಸಿರು ಮಣಿಯನ್ನ ಹಾಕ್ತಾರ. ಗಟ್ಟಿ ಮೇಳ ಗಟ್ಟಿ ಮೇಳ. ಕಂಠೆ ಬದ್ಧಾನೇಶು ಭಗೇತುಂ ಜೀವಾಶರದಾಂ ಶತಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವೋಲಂ ತದೇವ ಗೌರೀಪತಿ ಕೇಂದ್ರೇಕಂ ಸ್ಮರಾಮೇ. ಸಾವಧಾನಂ ಚ ಲಗ್ನಂ ಸಾವಧಾನಂ ಚ ಮುಹೂರ್ತೆ ಸಾವಧಾನೇ. ಪಾರ್ವತಿ ಪರಮೇಶ್ವರ ಧ್ಯಾನಂ ಸಾವಧಾನಂ. ಜಯಮಂಗಲಂ ಜಗದ್ಗುರು पंचाचार्य महाराज की, जगद्गुरु रेणुकाचार्य महाराज की, भद्रकाली समेत वीरभद्रेश्वर महाराज की, सांब जैनम ಮದುವೆ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ತುಂಬ ಚೆನ್ನಾಗಾಯಿತು. ಹಾಗೆ ಸಪ್ತಪದಿನೂ ಕೂಡ ತುಳಿಸಿದ್ರು. ಮದುವೆ ಮಾಡಿದ ಶಾಸ್ತ್ರಿಗಳು ನಮ್ಮ ಬಾವಾಜಿನಿ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರ ವತಿಯಿಂದನೂ ಕೂಡ. ಇಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ 12ವರೆಗೆ ಸಾಮೂಹಿಕ ಆರತಕ್ಷತೆ ಇಟ್ಕೊಂಡಿದ್ವಿ. ಕಲ್ಯಾಣ ಮಂಟಪದ ಕಡೆ ರೆಡಿಯಾಗಿ ನಾವು ಹೊರಟ್ವಿ. ತುಂಬಾ ಲೇಟ್ ಆಗಿತ್ತು. ಎಲ್ಲರನ್ನೂ ರೆಡಿ ಮಾಡಿಸಿ ಕಳಿಸಿ ನಾವು ಮನೆಯಿಂದ ಹೊರಡೋ ಅಷ್ಟರಲ್ಲಿ ಅಲ್ಲಿ ಸಾಮೂಹಿಕ ಆರತಕ್ಷತೆನೂ ಮುಗಿದಿತ್ತು. ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲ ಫಂಕ್ಷನ್ಗಳು ಕೂಡ ನಡೀತಾ ಇದ್ವು. ಆರ್ಕೆಸ್ಟ್ರಾನವರು ಕರೆಸಿದ್ರು ಅಪ್ಪಾಜಿ. ಎಲ್ಲ ಮದುವೆ ಕೂಡ ತುಂಬ ಚೆನ್ನಾಗಾಯಿತು. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ರಿಲೇಷನ್ಸ್ ಬಂದಿದ್ದರು. ತುಂಬ ವರ್ಷಗಳಾದಮೇಲೆ ಕೆಲವರನ್ನ ಭೇಟಿ ಆದ್ವಿ. ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ರೊಟ್ಟಿ ಊಟ ಮಾಡಿಸಿದ್ವಿ. ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಫಂಕ್ಷನ್ಗಳು ಕೂಡ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬ ಖುಷಿಯಾಗಿತ್ತು. ಅವತ್ತು ಶುಕ್ರವಾರ ಆಗಿದ್ದರಿಂದ ನಾವು ಅವತ್ತೇ ಹುಡುಗಿನ ಮನೆಯೂ ಕೂಡ ತುಂಬಿಸ್ಕೊಂಡ್ವಿ. ಆ ವಿಡಿಯೋನೂ ಕೂಡ ಮುಂದೆ ಇದೆ. ಹಾಗೆ ಎಲ್ಲ ನವದಂಪತಿಗಳ ಮೇಲೆ ಎಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ ಜೋಡಿಗಳು ಕೂಡ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು ಇಬ್ಬರು ಕೂಡ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸಿದ್ರು, ಬಸವನ ಫ್ರೆಂಡ್ಸು. ಆಮೇಲೆ ಪಾದ ಪೂಜೆ, ಅಳಿಯನ್ ಪಾದ ಪೂಜೆ ಮಾಡೋದು ಅದೆಲ್ಲ ಶಾಸ್ತ್ರಗಳು ಕೂಡ ಮುಗಿದು ಲಾಸ್ಟಿಗೆ ನಮ್ಮ ಮನೆ ಎಲ್ಲ ಹೆಣ್ಮಕ್ಳು ಸೇರಿ ಮಸ್ತ್ ಡ್ಯಾನ್ಸ್ ಮಾಡಿದ್ವಿ.
ಹಳೆ ಬಡಿಸಿದ ಮೇಲೆ ಅವಳ ಕಡೆಯಿಂದ ಸೇರು ಒದಿಸಿ ದೀಪನ ಮನೆ ತುಂಬಿಸ್ಕೊಂಡ್ವಿ. ನಂತರ ದೇವ್ರ ಮನೆಯಲ್ಲಿ ಹೋಗಿ ತುಪ್ಪದ ದೀಪ ಹಚ್ಚಿ ಆರತಿ ಹಚ್ಚಿಸಿ ಅವಳ ಕಡೆಯಿಂದ ದೀಪ ಬೆಳಗಿಸಿದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮದುವೆ ಶಾಸ್ತ್ರಗಳ ಬಗ್ಗೆ ನನಗಾದಷ್ಟು ನಾನು ತಿಳಿಸ್ಕೊಟ್ಟಿನಿ ಈ ವಿಡಿಯೋದಲ್ಲಿ. ನೋಡಿ ಎಲ್ಲರೂ ಖುಷಿ ಪಟ್ಟಿರಿ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.